ಯವ್ವ ಮಗಳ ಸಿಂಚನ ಮಮ್ಮಿ ಅಲ್ಲ ತಾಯಿ ಏನಾತೇವ ನಿನಗೆ ಹಿಂಗೆ ಮಕ್ಕೊಂತದ ಮಗಳ ಎಂದು ಹಿಂಗೆ ಮಕ್ಕೊಂಡಕ್ಕೆ ಅಲ್ಲಿ ನೀನು ಆರಾಮಿಲ್ದ ಏನಾತ ನಿನ್ಗೆ ಅದಕ್ಕೆ ಬಡ್ಕೊಂಡೆ ಆ ಟ್ರಿಪ್ಪು ಗಿಪ್ಪು ಪಾಲ್ಸು ಗೀಲ್ಸು ಈ ಮಳೆಯಾಗಿ ಏನೂ ಬೇಡ ಅಂಥೇಳಿ ನನ್ನ ಮಾತು ಒಂದು ಈಟೂ ಕೇಳಂಗಿಲ್ಲ ನೋಡ್ಲೇನಿ ಅಯ್ಯೋ ಮಮ್ಮಿ ಥಂಡ ಐತಲ್ಲ ಹೋಗಿದ್ವಲ್ಲ ಅದಕ್ಕೊಂದು ಸ್ವಲ್ಪ ತ್ರಾಸ ಆದಂಗಾಗಿ ತಲೆ ಚಕ್ಕರ್ ಬಂತಷ್ಟ ಮತ್ತೇನಿಲ್ಲ ನೀ ಯಾಕೆ ಅಷ್ಟು ಟೆನ್ಷನ್ ಆಗಕತ್ತಿ ನೋಡಿ ಮೇಡಮ್ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಕೆ ಆರಾಮಾಗಿದ್ದಾಳೆ. ಈಗ ನಾನು ಇಂಜೆಕ್ಷನ್ ಕೊಟ್ಟೇನಿ, ಟ್ಯಾಬ್ಲೆಟ್ಸ್ ಕೊಟ್ಟೇನಿ, ಆಮೇಲೆ ಎಲ್ಲ ಆರಾಮಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸಾಕು, ಬೇಕಾದಂಗೆ ಅಡ್ಡಾಡ್ಬೋದು ಅವರು. ಹೌದು ಡಾಕ್ಟ್ರ್, ಚಲೋ ಆದ್ಬಿಡ್ರಿ. ಅಲ್ಲ ಸಿಂಚನ, ಮನೆಗೆ ಬರ್ಬೇಕಲ್ಲವ ಹಿಂಗೆ ಆರಾಮಿಲ್ಲ ಅಂದ್ರೆ ಇಲ್ಲೇ ಬೀಗ್ರ ಮನ್ಯಾಗ ಉಳ್ಕೊಂಡ್ಬಿಟ್ಟು ನಮಗೆ ಗೊತ್ತೂ ಇಲ್ಲ. ಸಿದ್ಧಾರ್ಥ ಫೋನ್ ಹಚ್ಚಿದ ಮೇಲೆ ಗೊತ್ತಾಯ್ತು ನಮಗೆ. ಹಿಂಗಾಗಿ ನಾವು ಓಡಿ ಬಂದು ನೋಡು. ಏನಿಲ್ಲ ಬಿಗ್ರ, ಗಾಬರಿ ಆಗುವಂಥದ್ದು ಏನಿಲ್ಲ. ಹುಡುಗರು ಹೊರಗೆ ಅಡ್ಡಾಡಾರ, ಹುಡುಗಾಟಿಗೆ ಬುದ್ಧಿ ಜಿಗದಾಡಿರ್ತಾರೆ, ನೀರಾಗ ಉಳ್ಳಾಡಿರ್ತಾರೆ. ಹಿಂಗಾಗಿ ಅದೊಂದು ಇಟ್ಟಕ್ಕಿಗೆ ಕಸಾರ್ಕಿ ಜೋರು ತೊಗೊಂಡೈತಿ, ಹಿಂಗಾಗಿ ತಲೆ ತಿರುಗೈತಿ. ಮತ್ತೇನಿಲ್ಲ, ಆರಾಮಾಗ್ಯಾಳ. ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗ್ತೈತಿ. ಒಂದು ಕೆಲಸ ಮಾಡಿರಿ, ನೀವು ಇಲ್ಲೇ ಉಳಿದ್ಬಿಡ್ರಿ, ಎಲ್ಲರೂ ಕೂಡಿ ನಾಳೆ ಹೋಗೋಂತ್ರಿ. ಅಯ್ಯೋ ಬಿಗ್ರೆ, ಇಲ್ಲೇ ಉಳಿದೇನು ಬ್ಯಾಡ್ರಿಪ್ಪ. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ನಾನು ಹೋಗ್ಬೇಕು, ಅರನ್ನು ಹೋಗ್ಬೇಕು. ಇಲ್ಲೇ ಉಳಿದ್ರೆ ಸರಿ ಹೋಗಂಗಿಲ್ಲ. ಬೇಡ, ಈಗ ಸಿಂಚನ ನಾನು ಇನ್ನಿಂತ್ರ ಇಲ್ಲೇ ಉಳ್ದಾಳ. ನಾವು ಕರ್ಕೊಂಡು ಹೋಗ್ತೀವಿ ತಗೋರಿ, ಕಾರ್ ಐತಿ, ಏನಕ್ಕೈತಿ. ಹೌದು ರೀ ಮಾಮಾರೆ, ಅವು ಹೇಳೋದು ಬರೋಬ್ಬರ ಐತೆ ಅನ್ಸಾತೈತಿ. ಸುಮ್ಮ ಮಳೆ ಐತಿ, ರಿಸ್ಕ್ ಯಾಕೆ? ಆರಾಮ ಈಗ ಡಾಕ್ಟರ್ ನೋಡ್ಯಾರ, ಇಂಜೆಕ್ಷನ್ ಮಾಡ್ಯಾರ, ರೆಸ್ಟ್ ತೊಗೊಲಕ್ಕಿ. ಸುಮ್ಮ ಯಾಕೆ ಕಾರ್ನಾಗ ಕರ್ಕೊಂಡು ಹೋಗಕ್ಕಿಗೂ ಸ್ಟ್ರೆಸ್ ಮಾಡ್ತೀರಿ? ಇವತ್ತೊಂದಿನ ಇಲ್ಲೇ ಉಳಿದ್ಬಿಡ್ರಿ. ಈಗ ಇದೇನು ಹೊರಗಿನವ್ರ ಮನಿನ, ನಿಮ್ಮ ಮನೆ ಅಲ್ಲೇನು ರೀ? ಉಳಿರಿ, ನಾಳೆ ಇಲ್ಲಿಂದ ಆಫೀಸ್ಗೆ ಹೋಗುವಂತ್ರಿ. ಆಮೇಲೆ ನಾನು ಕಾರ್ನಾಗ ಹತ್ತಿರನ ಮತ್ತು ಸಿಂಚನಾನ ಮನೆಗೆ ಕಳಿಸ್ತೇನಂತ. ಹೌದು ಪಪ್ಪ, ಸಿದ್ಧಾರ್ಥವ್ರು ಹೇಳೋದು ಬರೋಬ್ಬರ ಅನಿಸುತ್ತೆ. ನನಗೆ ಈಗ ಒಂಚೂರು ಆರಾಮದಂಗೆ ಅನ್ಸತ್ತೆ ಇಂಜೆಕ್ಷನ್ ಮಾಡಿಸ್ಕೊಂಡಾಗಿಂತ. ಸುಮ್ಮ ಯಾಕೆ ಅಡ್ಡಾಡೋದು? ಇದು ನಮ್ಮ ಮನೇನೇ ಇದ್ದಂಗಲ್ಲ, ಇಲ್ಲೇ ಉಳಿದ್ಬಿಡೋನು. ಸಿಂಚನ ಬೇಡ ಬೇಡ, ಅವ್ರಿಗೆ ಯಾಕೆ ಪಾಪ ನಮ್ಮಿಂದ ತೊಂದರೆ? ನೀ ಏನು ಬೇಡ ಬೇಡ, ಏನು ಬೇಡ, ಮನೆಗೆ ಹೋಗೋಣ. ಮನೆಗೆ ಕರ್ಕೊಂಡು ಹೋಗೋಣ. ಸಿದ್ಧಾರ್ಥರೇ ನಾವು ಬರ್ತೇವೆ ತಗೋರಿ. ಯಾಕಪ್ಪ ಅರುಣ, ಹೊರಗಿನವ್ರು ನೋಡ್ದಂಗೆ ನೋಡ್ತೀಯಲ್ಲಪ್ಪ ನಮ್ಮನೆ. ಏನಾಯ್ತು? ಉಳಿರಿ, ಇದೊಂದು ಸಲ ಉಳಿರಿ. ಪಾಪಕ್ಕಿಗೂ ತ್ರಾಸ ಆಕೈತೆ ನೋಡ್ರಿ. ಹೆಂಗೆ ಹೇಳತ್ತ? ಆರಾಮಿಲ್ದಕ್ಕೆ ಅಕ್ಕಿ ಹೇಳತ್ತಾಳೆ. ನೀವು ಯಾಕೆ ನಮ್ಮ ಮನ್ಯಾಗ ಉಳಿದಿಂದ ನಿಮ್ಗೇನ್ರ ಮತ್ತೆ ತೊಂದರೆ ಆಕೈತಾನೆ? ಅಯ್ಯೋ ಅಕ್ಕಾರ, ಅಯ್ಯೋ ಅದೆಂತ ಮಾತ್ರಿ. ನಿಮ್ಮ ಮನ್ಯಾಗ ಉಳಿದೇನೆ, ನಮ್ಮ ಮನ್ಯಾಗ ಉಳಿದೀನಿ, ಯಾರು ಒಂದ ಅನ್ರಿ. ನಿಮ್ಮ ಮನ್ಯಾಗೇನು ಕಮ್ಮಿ ಐತಾನೆ? ಮತ್ತೆ ಯಾಕೆ ಹೆಸಿಟೇಟ್ ಮಾಡ್ಕೊಳತ್ತೀರಿ? ಹತ್ತೀರ ಉಳಿರಿ ಇವತ್ತೊಂದಿನ. ಆಯ್ತು ತಗೋರಿ, ನೀವು ಇಷ್ಟು ಹೇಳತ್ತೀರ ಅಂದಮೇಲೆ ಉಳಿತೇವಂತ. ಆಯ್ತು ತಗೋರಿ. ಅಂದಂಗೆ ನಾ ಏನು ಬರ್ತೀನಿ. ಮತ್ತು ಏನರ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿರಿ, ಬರ್ತೀನಂತ. ಓಕೆ ಡಾಕ್ಟರ್. ಆತು ಮಗಳ, ನೀ ಇಲ್ಲೇ ರೆಸ್ಟ್ ಮಾಡು, ನಾವೆಲ್ಲರೂ ತೊಳಗಿರ್ತೇವೆ. ನಡ್ರಿ ಹೋಗು. ಹ್ಞೂ ಪಪ್ಪ, ನಾ ಇಲ್ಲೇ ರೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ಹೋರಿ. ಆರಾಮದಿಯಲ್ಲ ಸಿಂಚನ? ಈಗೆಲ್ಲ ಆರಾಮ ಅನ್ಸತ್ತಲ್ಲ? ಹಾಂ ಸಿದ್ಧಾರ್ಥ್, ಎವ್ರಿಥಿಂಗ್ ಇಸ್ ಫೈನ್. ಸರಿ, ಏನಾರ ಇತ್ತಂದ್ರೆ ಕೇಳು, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ. ಸರಿ ಸಿದ್ಧಾರ್ಥ್, ಥ್ಯಾಂಕ್ ಯು. ಹಿಂಗೆ ಮೇಂಟೈನ್ ಮಾಡ ಅಂದ್ರೆ ಸಿದ್ಧಾರ್ಥನ ಮನಸ್ಸೊಳಗೆ ನೀನೊಂದು ಸ್ವಲ್ಪರ ಇರೋಕ್ಕೆ ಸಾಧ್ಯ. ನಿಂಗೆ ವಿಡಿಯೋ ಕಳಿಸಿದ್ದಲ್ಲ, ಅದನ್ನು ಪೂಜಾ ಕಳಿಸಿದ್ದೇನೆ. ಯಾವ ವಿಡಿಯೋ? ಪೆದ್ದು, ನಿನ್ನ ಸಿದ್ಧಾರ್ಥ್ ಬಾಬಾ ಹಿಡ್ಕೊಂಡಿದ್ದು ವಿಡಿಯೋ ಇತ್ತಲ್ಲ, ಅದನ್ನು ಕಳಿಸಂತ ಹೇಳಿದ್ನಲ್ಲ ಪೂಜಾಗ. ಓ ಹೌದಲ್ಲ? ಹಾಂ ಕಳ್ಸೀನಿ, ಆಗ ಕಳ್ಸೀನಿ. ಅವರಿಬ್ಬರ ಮಧ್ಯೆ ಹಿಂಗೆ ಬಿರುಕುಟ್ಟಿಸ್ತಾ ಇರ್ಬೇಕು, ಅಂದ್ರೆ ಅವರಿಬ್ಬರು ದೂರ ಆಗಕ್ಕೆ ಸಾಧ್ಯ. ಹೌದು ಪಲ್ಲವಿ. ನಮಸ್ಕಾರ ರೀ. ಮೊದಲನೇದಾಗಿ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೆಂಗೆ ಪೂಜೆ ಮಾಡಿರಿ, ಅಮಾವಾಸ್ಯೆ ಮಾಡಿರಿ ಅನ್ಕೋತೀನಿ. ನಾವು ಮಸ್ತಕ್ಕಿ ಪೂಜೆ ಮಾಡಿ ಅಮಾವಾಸ್ಯೆ ಮಾಡಿ ವಿಡಿಯೋ ಮಾಡಕತ್ತೀನಿ. ನೋಡ್ರಿ ಕತೆ ಏನಕ್ಕೈತಿ ಅಂತ ನೀವೇ ನೋಡ್ರಿ. ಬಸವಣ್ಣ ಎಷ್ಟು ಚಂದ ಮೂಡಿ ಬಂದು ನೋಡುವ ಈ ಸಲ. ಅಥವಾ ಚಂದ ಆತು ಬಸವಣ್ಣ. ಮತ್ತು ಇನ್ನೊಂದು ಈಟ ಇದು ಮಾಡಿಬಿಟ್ನಿ ಅಂದ್ರೆ ಚಂದ ಆಕೈತಿ. ಜಯ ಗುರು ಬಸವಣ್ಣ, ಜಯತು ಜಯತ್ ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಯತ್ ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ,
ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿಯೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಯದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯದ್ಗುರು ಬಸವಣ್ಣ. ಶಾಂತಕ ಬಂದ್ ನೋಡ್ರಿ ನಮ್ ಗಿರ್ಜಿ. ಬಾರ ಗಿರ್ಜಿ, ಈಗ ನೀನು ಹೊಲಕ್ಕೆ ಹೋಗಿ ಬಂದಾಗಿಂದ ಕಂಡೇ ಇಲ್ವಾ? ಯವ್ವ ನಿನಗೆ ಗೊತ್ತೈತಲ್ಲ, ಮನೆಗೆ ಸಸಿ ಮತ್ತು ಸಿದ್ಧಾಂತು ಬಂದಾರ. ನೀನೇ ಮಳಿ ಬರ ಅಂತಲೇ ಬಂದುಬಿಟ್ಟು ಹೊಲದಿಂದ ಮಳಿ ಹಚ್ಚಿ ಕಟ್ಟಾಕತ್ ಬಿಟ್ಟೈತಿ. ಅಮಾಶ್ ಬೇರೆ ಅಲ್ಲಿ ಇವತ್ತು, ಹಿಂಗಾಗಿ ಅಡಿಗೆ ಪಡಿಗೆ ಮತ್ತು ಅವರು ಹೊಕ್ಕೇನಂತ ನಿಂತರ, ಹಿಂಗಾಗಿ ಅವ್ರನ್ನ ಕಳಿಸಿನಿ. ಅಮಾಶಿ ಮಾಡಿ ಒಡಿ ಮಾಡೀನಿ, ಕಡುಬು ಮಾಡೀನಿ, ಮತ್ತು ಅವಟ್ಟು ತಿಂದು ಊಟ ಮಾಡಿದ್ದು ಮತ್ತೊಂದೆರಡು ಮನೆಗೆ ಕಟ್ಟು ಕಳಿಸಿ ಈಗ ಹೋದ್ರವ್ರು. ಹಿಂಗಾಗಿ ಬಂದು ನೋಡಿ ಕಡೆ. ಹೌದಾ? ಅಮಾಶಿ ಮಾಡಿದ್ದಿ? ಹುನೇವ ಎಲ್ಲ ನೈವೇದ್ಯ ಪುರ್ತಕ ಮಾಡಿ ಎಲ್ಲ ಮಾಡೀನಿ. ಬಸವಣ್ಣನ ಇಟ್ಟು ಪೂಜೆ ಮಾಡಿಲ್ ಬಿಡ ಯವ್ವ, ಮರೆತು ಬಿಟ್ನಿ. ಅದು ಹೆಂಗೆ ಮರೆತು ಮರ್ತ ಬಿಟ್ನಿ. ನಮ್ಮ ಅತ್ತಿ ಹಚ್ಚಿ ಹಲೆ ಅನ್ನಕತ್ತಾಳೀಗ. ಅದಕ್ಕೆ ನಿಮ್ಮ ಮನೆಗೆ 2 ಬಸವಣ್ಣನ ಮಾಡಿದ್ರ ಒಂದಿಟ್ಟ ಕೊಡೆಕ. ಹಾಂ ನನಗೆ ಗೊತ್ತಿತ್ಲೇ ಗಿರ್ಜಿ, ವರ್ಷ ನೀನು ಎಲ್ಲಿ ಬಸವಣ್ಣನ ಮಾಡ್ತೀನಿ ನಮ್ಮ ಮನೆ ಅಂತ ನಾವು ಐತಿ. ಈಗಲ್ಲ ಅಮಾಶಿ ಮಾಡೋದಾಗ ಪೂಜೆ ಮಾಡ್ತೀನಿ ಬಸವಣ್ಣನ ಇಟ್ಟ. ಶಾಂತಕ ಹೇಳಿದ್ನಲ್ಲಿ ನಿನಗೆ, ಅಮಾಶಿ ಮಾಡೋ ಗದ್ದಲಾಗ ಬಸವಣ್ಣನ ಹಿಡ್ದು ಮರೆತ್ಬಿಟ್ರಿ. ಅದಕ್ಕೆ ಹೆಂಗಿದ್ರು 2 ಮಾಡಿಟ್ಟಿಯಲ್ಲಿ ಅವ್ನು ಮಾಡುವ 2 ನೀ ಇಟ್ಕೋ, ಇನ್ನು 2 ನನಗೆ ಕೊಡು, ನಾ ಇಟ್ಟ ಪೂಜೆ ಮಾಡ್ತೇನೆ. ಆತ್ವಾ, ನಾ ಯಾರಿಗೊಲ್ಲಪ್ಪ ನಿನಗಂತನ ಮಾಡಿದ್ದವನ್ನ, ನಿನಗಂತ ಮಾಡಿದ್ದ. ನೀ ವರ್ಷ ನಮ್ಮ ಮನೆ ಹತ್ರ ನಾವು ಐತಿಯಲ್ಲ, ಗಿರ್ಜಿ ಬರ್ತಾಳೆ ತೊಗೊಂಡು ಹೊಕ್ಕ 2 ಅಂತ ಮಾಡಿದ್ನಿವ. ನಮ್ಮದು ಲೇಟ್ ಆತಿ ಸಲ ಪೂಜೆ ಅದು ಮಾಡಿ. ನಿನ್ನೆ ಮಾಡಿಡ್ಬೇಕಿತ್ತು ಬಿಡು ಬಸವಣ್ಣನ, ನೀನು ಹೊಲಕ್ಕೆ ಹೋದ್ವಲ್ಲ ಅದಕ್ಕೆ ಲೇಟ್ ಆಯ್ತು. ಅಲ್ಲ ಶಾಂತಕ, ನೀನು ವರ್ಷ ಮಾಡ್ಕೊಡ್ತಿದ್ದೆ, ಮುಂಚೆ ಮಾಡ್ತಿದ್ದೆ. ನಿಮ್ಮ ಮನೆ ಕಡೆ ಬಂದಾಗ ನಾನು 2 ತೊಗೊಂಡು ಹೋಗ್ತೀನಿ ಬಿಡು. ನೀನು ಲೇಟ ಮಾಡಿ ಅಂದು ಏನು ಅಮಾಶಿ ಮಾಡೋರು ನಂಗಾರ ನೀವು? ಹುನ್ಲೆಪ್ಪ, ಈಗ ನಮ್ಮ ಪಾರಿ ನೆಲ ಅದು ಒರೆಸ್ಕೊಂಡಾಳ, ಈಗ ಅಡುಗೆ ಮನೆ ಹಸಿ ಮಾಡ್ಕೊಂಡಾಳ. ಇನ್ನು ಅಡುಗೆ ಇಡ್ತಾಳೆ, ನಾ ಪೂಜೆ ಕಟ್ಟಿ ಎಲ್ಲಾರ ರೆಡಿ ಮಾಡಿ. ಇನ್ನೂ ಜಳಕ ಆಗಿಲ್ಲ ನಂದು. ದಟ್ಟ ಬಸವಣ್ಣನ ಮಾಡಿಟ್ಟು ಜಳಕ ಮಾಡಿ ನಾ ಪೂಜೆ ಮಾಡ್ತೇನೆ, ಅಕ್ಕಿ ಅಡುಗೆ ಮಾಡ್ಕೊತ. ಓ ಹೌದನ? ಇವನು ಒಯ್ ಲಂಗಾರ ಬಸವಣ್ಣನ? ಆಯ್ತು ತಗೋ ಒಯ್. ಯವ್ವ ಶಾಂತಕ, ಎಷ್ಟು ಚಂದ ಮಾಡಿಯ ಬಸವಣ್ಣನ. ಇವ ನೋಡು, ಮೂಗು ಪಾಗು ಕಿವಿ ಕಣ್ಣು ನಿಜವಾದ ಎತ್ತ ನೋಡ್ದಂಗೆ ಆಕೈತೆ ನೋಡು. ಊಲೆ ನಮ್ಮ ಅಜ್ಜ ಮಾಡ್ತಿದ್ನ ಮನ್ಯಾಗ. ನಮ್ಮ ಅಜ್ಜನ ಕೈಯಾಗ ನಾವು ಒಟ್ಟ ರಾಡಿ ಕೊಡೆಜ್ಜ ಮಾಡ್ತೇವೆ ಅಂತ ಹೇಳಿ ಮಾಡಿ ಕಲ್ಕೊಂಡು ಹಿಂಗೆ ನಾವು ಮಾಡ್ಕೊಂತ ಬಂದು. ಈಗಿನ ಮಂದೆಲ್ಲ ಮಾಡೋದಿಲ್ಲ ಬಿಡ್ಲೆ, ಎಲ್ಲಿ ಮಾಡ್ಬೇಕು? ಅವರು ಮಾರ್ಕೆಟ್ನಾಗ ಕೊಂಡು ತಂದು ಬಿಡ್ತಾರೆ. ಮಾಡು ಗಜಾಬಿಗೆಲ್ಲ ಹೋಗುದನ್ನ ಇಲ್ಲ. ಹೂನೇವ ಆಕಿ ಪ್ರೇಮದ ಸೊಟಮಾರಿ ಪ್ರೇಮಿ. ಆಕಿ ಮಾರ್ಕೆಟ್ನಾಕಿ ಗಂಡನ ಕಡೆ ತರ್ಸ 40 ರೂಪಾಯಿ ಜೋಡಿ ಅಂತ ಪ್ಯಾಟಿಗೆ ಹೋಗಿ ತಂದಾರ. ಒಳ್ಳೆ ಬಣ್ಣಗಿನ್ನ ಹಚ್ಚರ್ ಬಿಡೋಕೆ ಚಂದಗ್ಯಾವ. ಹಿಂಗೆ ನೋಡು, ರೊಕ್ಕದ ಮೇಲೆ ನಿಂತೈತಿ ಹಬ್ಬಿಗೆಲ್ಲ. ಮೊದ್ಲಿನ ಕಾಲದಾಗ ಪಂಚಮಿದ್ರ, ನಾಗರ ಪಂಚಮಿ ದಿವಸ ನಾಗಪ್ಪನ ಮಾಡ್ತಿದ್ರು. ಆಮೇಲೆ ಇದ್ರ ಯಾಕೆ ಮಣ್ಣೆತ್ತಿನ ಮಶಾಗ ಎತ್ತನ್ ಮಾಡ್ತಿದ್ರು. ಈಗೆಲ್ಲ ಎಲ್ಲ ಮಾರ್ಕೆಟ್ನಾಗ ಸಿಗ್ತಾವಲ್ಲಿ, ತಂದು ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡಿಬಿಡ್ತಾರೆ ಈಗ. ಹೌದು ನೋಡು. ಆಯ್ತು ಹಂಗಾರ ನಾನು ಬರ್ತೀನಿ. ಹೆಂಗಿದ್ರು ಎತ್ತನ ಕೊಟ್ಟಿಲ್ಲಿ ಪೂಜೆ ಮಾಡ್ತೇನೆ ನಾನು. ಆಯ್ತು ತಗೋ ಮಾಡಿ. ಈಗ ಭಾಳ ಲೇಟ್ ಆತ, ಇನ್ನು ನಾವು ಅಮಾಸಿ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಹಾಂ ಅನ್ನಂಗ ಗಿರಿಜಿ ಪೂಜೆ ಮಾಡಿ ತೆಗೆದಿರ್ಬೇಕು ನೋಡು. ಇದ್ರ ತನಕ ಕೆರಾಮಿಲ್ ತನಕ ಹೊಲದಾಗ ಬೆಚ್ಚಿಡಾಕ್ ಬೇಕು ಬಸವನ್ಗಳು. ಪೂಜೆ ಮಾಡಿ ಒಗಾತ್ಲೆ ತೆಗೆದಿಡು ಎತ್ಕೊಂಡು. ಶಾಂತಕ ನೆನಪೈತಿ, ವರ್ಷ ಮಾಡ್ತೀನ ನೆನಪೈತು. ಬರ್ಲ ಹಂಗಾರ? ಹ್ಞೂ ಆಯ್ತು. ಬನ್ನಿ ಶಾಂತಕ, ಬಾ ಒಳಗೆ. ಈ ಟ್ರಿಪ್ಪಿಂದ ಹೋಗಿ ಬಂದಾಲಿಂದ ಅರವಿನ ತೆಗೆದಿಟ್ಟಿಲ್ಲ. ಎಲ್ಲ ತೆಗೆದು ಒಗದು ಹಾಕ್ಬಿಡ್ಬೇಕು. ಆಮೇಲೆ ಮತ್ತೆ ಬಿಟ್ರೆ ಆಗಂಗಿಲ್ಲ. ಅಂದಂಗೆ ಅಲ್ಲಿಂದ ಬಂದು ಹೊಲಕ್ಕೆ ಹೋದ್ವೆ. ಹೊಲದಿಂದ ಬಂದರೆ ಸಿದ್ಧಾಂತ ಅವರು ಮತ್ತು ಶಶಿವೈನಿ ಹೋಗಾಕೆ ನಿಂತ್ರ ಊರಿಗೆ. ಇದಾಗಿ ಹೋತ ನಂಗೆ ಅರ್ವಿನ ತೆಗಿಯಾಕಲಿಲ್ಲ ಬ್ಯಾಗ್ ನಂತರ. ಅಯ್ಯೋ ಎಷ್ಟು ಓದಿದ್ದು ಅರಿವು ಹೆಂಗೆ ಇಟ್ಟಿದ್ನಿ ಏನಾದ್ವೋ ಏನು ಹೊಲಸು ನಾರ್ತಿರ್ತಾವಿನ. ಅಯ್ಯೋ ಫೋನ ನೋಡಿಲ್ಲಲ್ಲ ನಾನು ನಿನ್ನಿಂದ. ಶಶಿವೈನಿ ಅಂದ ಅನ್ನತ್ತಿದ್ರು, ನೋಡು ನಿನ್ನ ಫೋನಿಗೆ ಎಷ್ಟೊಂದು ಮೆಸೇಜ್ ಬರತ್ತಾವ ಅಂಥೇಳಿ ನೋಡಲೇ ಇಲ್ಲ. ನೋಡೋಣಗಪ್ಪ, ಏನು ನಂಗೆ ಟೈಮ ಸಿಕ್ಕಿಲ್ಲ ಫೋನ್ ನೋಡೋಕೆ. ನೋಡೋಣ ಈಗ ಏನಿದು ವಾಟ್ಸಪ್ನಾಗ ವಿಡಿಯೋ ಅಲ್ಲ, ಏನಿದು? ಸಿಂಚನ ಕಳಿಸಾಳ, ಏನೋ ಟ್ರಿಪ್ ವಿಡಿಯೋ ಇರ್ಬೇಕು ಬಿಡು. ಅಕ್ಕಿ ನನಗೆ ವಿಡಿಯೋ ಕಳಿಸ್ತಾಳ? ಇಲ್ಲ ಏನೋ ಇಂಪಾರ್ಟೆಂಟ್ ಇರಬೇಕು, ನೋಡಿ ಬಿಡ್ತೇನಪ್ಪ. ಏನಿದು ವಿಡಿಯೋ? ಅಯ್ಯೋ
ಏ ಸಿಂಚನಾ ನಾನು ನೀ ಯಾಕೆ ಹೋಗ್ತಿ ಮೊದಲೇ ನಿಂಗೆ ಆರಾಮಿಲ್ಲ ನೋಡು ತಲೆ ತಿರ್ಗಾತನತಿ ಬೇಡ ಬೇಡ ಇಲ್ಲೇ ಇರ್ನಿ ನಾನು ಹೋಗ್ತೀನಿ ಅಮ್ಮ ತಲೆ ಆ ಅಮ್ಮ ತಲೆನ ಏನಾಗತ್ತೆ ಸಿಂಚನ ಸಿಂಚನ ಅಯ್ಯೋ ದೇವ್ರೆ ಸಿಂಚನ ಏ ಏನಪ್ಪ ಆತ್ ಪೈಕಿಗೆ ಸಿಂಚನ ಅವ್ವ ಇವು ಯಾರು ಇದ್ರ ಬರ್ರಿ ಒಂಚೂರ ಏ ಸಿಂಚನ 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 ಏ ಸಿಂಚನ ಏನಾಯ್ತು ಪೈಕಿ ಒಮ್ಮೆ ತಲೆ ತಿರುಗಿ ಬೀಳುವಂಥದ್ದು ಅವ್ವ ಒಂದು ಗ್ಲಾಸ್ ನೀರು ತೊಗೊಂಬಂದು ಹಾಕ್ಲಿನ ಏನು ಮಾಡ್ಬೇಕು ಪೈ ಹುಡುಗಿ ಯಾಕೆ ಹಿಂಗೆ ಮಾಡತ್ತಾಳೆ ಫಸ್ಟ್ ಡಾಕ್ಟ್ರ್ ಫೋನ್ ಮಾಡ್ಬೇಕು ಇಲ್ಲ ಮೊದಲು ಅವನ್ ಕರಿತೀನಿ ಹ್ಞೂ ನನ್ನ ಪ್ಲ್ಯಾನು ಈಗ ವರ್ಕೌಟ್ ಆಗತ್ತೈತಿ ಹೆಂಗಾರ ಮಾಡಿ ಸಿದ್ಧಾರ್ಥನ ಇದನ್ನೇ ಹೋದಾಗ ನನ್ನ ಹತ್ತಿರ ಮಾಡ್ಕೊಂಬಿಡ್ಬೇಕು